ಇದು ನಮ್ಮ ಕನ್ನಡ ಜನಶ್ರೀ ನ್ಯೂಸ್ನ ವರದಿಯ ಫಲಶ್ರುತಿ. ಸ್ವಚ್ಛತೆಗೆ ಅಧಿಕಾರಿಗಳ ಸ್ಪಂದನೆ. ಕನ್ನಡ ಜನಶ್ರೀ ನ್ಯೂಸ್ ವರದಿ ಹಾಗೂ ಸತ್ಯ ಎಂಎಎಸ್ ಫೌಂಡೇಶನ್ ಹೋರಾಟದ ಫಲಶ್ರುತಿ. ಸ್ವಚ್ಛಗೊಂಡ ಹನಗೋಡು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಶೌಚಾಲಯ ಹಾಗೂ ಕುಂಟೇರಿ ಕೆರೆ ಏರಿ ಮೇಲಿನ ತ್ಯಾಜ್ಯ ವಿಲೇವಾರಿ. ಈ ಹಿಂದೆ ಕೆರೆ ಏರಿ ಮೇಲಿನ ತ್ಯಾಜ್ಯ ವಿಲೇವಾರಿ ಮತ್ತು ಬಸ್ ನಿಲ್ದಾಣದ ಶೌಚಾಲಯ ಸ್ವಚ್ಛತಾ ನಿರ್ವಹಣೆ ಬಗ್ಗೆ ಸತ್ಯಪ್ಪನವರು ಕನ್ನಡ ಜನಶ್ರೀ ನ್ಯೂಸ್ ಮೂಲಕ ಮನವಿಯನ್ನ ಮಾಡಿದ್ದರು. ಹುಣಸೂರು ತಾಲೂಕಿನ ಹನಗೋಡು ಹೋಬಳಿ ಅತಿ ದೊಡ್ಡ ಗ್ರಾಮವಾಗಿದ್ದು, ಇಲ್ಲಿನ ಸಾರ್ವಜನಿಕರ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಶೌಚಾಲಯವಿದ್ದರೂ ಬಳಸಲು ಯೋಗ್ಯವಾಗಿಲ್ಲದೆ ಮಹಿಳೆಯರು, ವೃದ್ಧರು, ಮಕ್ಕಳಾದಿಯಾಗಿ ಪರದಾಡುತ್ತಿರುವ ಬಗ್ಗೆ ಸತ್ಯ ಫೌಂಡೇಶನ್ ಸಂಸ್ಥೆಗೆ ವೈದ್ಯರಾದ ಡಾಕ್ಟರ್ ವಿನಯ್ ಕುಮಾರ್ ದೂರು ನೀಡಿದ್ದರ ಮೇರೆಗೆ ಸ್ಥಳ ಪರಿಶೀಲಿಸಿ ಕೂಡಲೇ ಸ್ವಚ್ಛಗೊಳಿಸುವಂತೆ ನಮ್ಮ ಕನ್ನಡ ಜನಶ್ರೀ ಸುದ್ದಿವಾಹಿನಿಯ ಮೂಲಕ ಮನವಿಯನ್ನ ಮಾಡಿದ್ದರು. ಇನ್ನು ಈ ವರದಿಗೆ ಸ್ಪಂದಿಸಿದಂತಹ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಕೆಎಸ್ಆರ್ಟಿಸಿ ಅಧಿಕಾರಿಗಳು ಕೂಡಲೇ ಸ್ಪಂದಿಸಿ ಶೌಚಾಲಯ ಸ್ವಚ್ಛತೆ ಹಾಗೂ ತ್ಯಾಜ್ಯ ವಿಲೇವಾರಿ ಮಾಡಿದ್ದಾರೆ. ನಂತರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಸಂಗೀತಾ ಸುರೇಶ್ ಸ್ಥಳಕ್ಕೆ ಭೇಟಿ ಮಾಡಿ ಮುಂದೆ ಇಲ್ಲಿ ಯಾರೂ ಸಹ ಕಸ ಸುರಿಯದಂತೆ ನೋಡಿಕೊಳ್ಳಬೇಕೆಂದು ಮನವಿಯನ್ನ ಮಾಡಿದ್ದಾರೆ. ನಮಗೆ ಹಾಗೂ ಮಟನ್ ಅಂಗಡಿಯವರು, ಬೇಕರಿಯವರು ಮತ್ತೆ ಸಾಂಬಾರೆಲ್ಲ ತುಂಬಾನೇ ಕಸ ಎಲ್ಲ ತಂದು ಇಲ್ಲೆಲ್ಲ ಸೇವೆ ಮಾಡಿರೋದ್ರಿಂದ ಡಾಕ್ಟರ್ ವಿನಯ್ ಕುಮಾರ್ ಅವರು ನಮಗೆ ಅರ್ಜಿಯನ್ನು ಕೊಟ್ಟಿದ್ರು ಗ್ರಾಮ ಪಂಚಾಯತಿಗೆ. ಸೊ ಹಾಗಾಗಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಬಿಟ್ಟಿದ್ರು. ಹಾಗಾಗಿ ನಮ್ಮ ಗಮನಕ್ಕೆ ಬಂದು ತುರ್ತಾಗಿ ನಾವು ಗ್ರಾಮ ಪಂಚಾಯತಿ ವತಿಯಿಂದ ಕೆಲಸ ಕಾರ್ಯಗಳನ್ನ ಮಾಡಿ ಎಲ್ಲ ತೆರವುಗೊಳಿಸಿ ಕೆಲಸ ಮಾಡಿದ್ವಿ. ಹಾಗಾಗಿ ಸಾರ್ವಜನಿಕರು ಇನ್ನು ಮುಂದೆ ಕಸಗಳನ್ನೆಲ್ಲ ತಂದು ಹಾಕಿ ಸ್ವಚ್ಛತೆ ಕಾಪಾಡೋಣ ಅಂತ ಬಯಸ್ತೀನಿ. ಮತ್ತೆ ಯಾರೋ ತಂದು ಹಾಕಬೇಡ ತಿಳಿದ್ನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬ್ಯೂರೋ ರಿಪೋರ್ಟ್ ರಮೇಶ್, ಕನ್ನಡ ಜನಶ್ರೀ ನ್ಯೂಸ್, ಹುಣಸೂರು.